ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಶಾಂತ್ ಮಾತಾಡ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತು ನಾನು ಪಾರಂಪರಿಕ ಬಂದರು ಹಂಗಾರಕಟ್ಟೆಯಲ್ಲಿದ್ದೇನೆ. ಈ ಹಂಗಾರಕಟ್ಟೆ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲಿರುವ ಬ್ರಹ್ಮಾವರದ ಬಳಿ ಇರುವ ಒಂದು ಪುಟ್ಟವಾದ ಹಳ್ಳಿ ಆಗಿರ್ತದೆ. ಸೊ ಈ ತುದಿಯಿಂದ ಅಲ್ಲಿ ಇನ್ನೊಂದು ತುದಿ ಕಾಣ್ತಾ ಇದೆ, ಅಲ್ಲಿ ಕೋಡಿ ಬೆಂಗ್ರೆ ಇದೆ. ಸೊ ಆ ಕೋಡಿ ಬೆಂಗ್ರೆಗೆ ಹೋಗಲಿಕ್ಕೆ ಇಲ್ಲೇನು ಕಾಣ್ತಿದೆ, ಇದು ಕೋಡಿ ಬೆಂಗ್ರೆ ಬಂದರು. ಸೊ ಅಲ್ಲಿಗೆ ತಲುಪಲಿಕ್ಕೆ ಇಲ್ಲಿ ಬಾರ್ಜ್ ನಿಲ್ಲುವ ಸ್ಥಳ ಇದೆ, ಈ ಪಾಯಿಂಟ್ ಇದೆ. ಅಲ್ಲಿಗೆ ತಲುಪಲಿಕ್ಕೆ ನಮ್ಮ ಇಲ್ಲಿ ನಿಂತಿರುವ ಈ ಬಾರ್ಜನ್ನು ಯೂಸ್ ಮಾಡ್ತಾಯಿದ್ರು ಮೊದಲು. ಬಟ್ ಈಗ ಮಳೆಗಾಲದಲ್ಲಿ ನಿಂತು ಹೋಗಿದೆ. ಅದಕ್ಕೆ ಮೇಯ್ನ್ ಕಾರಣ ಏನಂತ ಹೇಳಿದ್ರೆ, ಕಳೆದ ಜೂನ್ 7ಕ್ಕೆ ಈ ಬಾರ್ಜ್ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಏನೋ ಒಂದು ಹಾಳಾಗಿದೆ, ರಿಪೇರ್ ಆಗಲಿಕ್ಕೆ ಉಂಟು ಅಂತ ಹೇಳ್ತಿದ್ರು. ಬಟ್ ಇದು ನಿಂತು ತುಂಬ ಸಮಸ್ಯೆ ಆಗಿದೆ. ನಾನೇನು ತೋರಿಸಿದ್ದೇನೆ ಆ ಪಾಯಿಂಟಿಗೆ ಹೋಗಬೇಕಿದ್ರೆ ಒಂದು 21 ಕಿಲೋಮೀಟ್ರ್ ಹೋಗಬೇಕು ಇಲ್ಲಿಂದ. ಸೊ ಹೇಗೆ ಹೋಗೋದು ಅಂತ ಹೇಳಿದ್ರೆ, ಸಂತೆಕಟ್ಟೆಗೆ ಹೋಗಬೇಕು. ಸಂತೆಕಟ್ಟೆಯಿಂದ ಮತ್ತೆ ಏನು ಹೂಡೆ ಬೆಂಗ್ರಿಗೆ ಹೋಗೋದಾದರೆ 21 ಕಿಲೋಮೀಟ್ರ್ ಆಗ್ತದೆ ಈ ಪಾಯಿಂಟಿಂದ. ನಾನೇನು ಆಗ ಝೂಮ್ ಹಾಕಿ ತೋರಿಸಿದ್ದೇನಲ್ಲ ಆ ಪಾಯಿಂಟಿಗೆ ಹೋಗಲಿಕ್ಕೆ. ಬಟ್ ಈ ಬಾರ್ಜ್ ಇದ್ದರೆ ಎಷ್ಟು ಸುಲಭ ಆಗ್ತದೆ ಅಂತ ಹೇಳಿದರೆ, ಸೀದಾ ನಾವು ಈ ಬಾರ್ಜಲ್ಲಿ ಇಲ್ಲಿ ಹತ್ಕೊಂಡು ಆ ಕಡೆ ಹೋಗ್ಬೋದು. ಸೊ ಖಾಲಿ ಒಂದು 10 to 15 ಮಿನಿಟ್ಸಲ್ಲಿ ಹೋಗ್ತೇವೆ. ಮತ್ತು 10 ರೂಪಾಯಿ ಇರ್ತದೆ ಬಾರ್ಜಿಗೆ. ಬೈಕಿಗಾದರೆ 10 ರೂಪಾಯಿ, ಮನುಷ್ಯರಿಗೆ 10 ರೂಪಾಯಿ, ಮತ್ತು ಕಾರಿಗೊಂದು 25 ರೂಪಾಯಿ ಇರ್ಬೋದೇನೋ ಅಷ್ಟೇ. ಸೊ 21 ಕಿಲೋಮೀಟ್ರ್ ಹೋಗುವ ಏನು ದಾರಿ ಏನಿದೆ ಅದನ್ನು ಈ ಬಾರ್ಜ್ ಅನ್ನೋದು ಅತ್ಯಂತ ಸುಲಭವಾಗಿ ನಮಗೆ ಹೋಗುವ ಹಾಗೆ ಮಾಡ್ತಾಯಿತ್ತು. ಬಟ್ ಈ ಬಾರ್ಜ್ ಜೂನ್ 7ರಿಂದ ನಿಂತು ಹೋಗಿದೆ. ಸೊ ಕಾರಣ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಒಂದು ಹಳೆಯ ಬಾರ್ಜ್ ಇತ್ತು, ಅದು ಕೂಡ ಕೈ ಕೊಟ್ಟಿದೆ. ಅದರ ಪ್ಲೇಸಿಗೆ ಈಗ ಕಾವೇರಿ ಅಂತ ಹೇಳುವ ಈ ಹೊಸ ಬಾರ್ಜನ್ನು ತಂದಿದ್ದಾರೆ. ಬಟ್ ಈ ಬಾರ್ಜ್ ಕೂಡ ಹಾಗೆ ಇತ್ತೀಚೆಗೆ ಇದು ಕೆಟ್ಟು ನಿಂತ ನಂತರ ಯಾವುದೇ ರಿಪೇರಿ ಇದಕ್ಕೆ ಆಗ್ತಾ ಇಲ್ಲ. ಸೊ ಅದರಷ್ಟಿಗೆ ಅದು ಬಿತ್ಕೊಂಡಿದೆ. ಸೊ ತುಂಬ ಬೇಜಾರಿನ ವಿಷಯ. ಅದರಲ್ಲೂ ಎಸ್ಪೆಷಲಿ ಇಲ್ಲಿ ನೋಡಿ, ಇಲ್ಲಿ ಈ ಕೋಡಿ ಬೆಂಗ್ರೆ ಏನಿದೆ, ಸೊ ಆ ಪ್ರದೇಶದಲ್ಲಿ ತುಂಬ ಫಿಶಿಂಗ್ ಫ್ಯಾಕ್ಟ್ರಿ ಎಲ್ಲ ಇದೆ ಅಂತ ಹೇಳಿದೆ, ಫಿಶ್ ಕಟ್ ಮಾಡೋ ಫ್ಯಾಕ್ಟ್ರೀಸ್ ಎಲ್ಲ ಇದೆ. ಸೊ ಅಲ್ಲಿ ತುಂಬ ಜನ ಕೆಲಸಗಾರರು ಇಲ್ಲಿಂದ ಈ ಹಂಗಾರಕಟ್ಟೆಯಿಂದೆಲ್ಲ ಹೋಗೋರೆಲ್ಲ ಇದ್ದಾರೆ. ಸೊ ಅವರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಇದು ಬಂದ್ ಆಗಿರೋದ್ರಿಂದಾಗಿ, ಬಾರ್ಜ್ ಬಂದ್ ಆಗಿರೋದ್ರಿಂದಾಗಿ ಅವರು ಒಂದು ಸುತ್ತ ಹಾಕಿ ಹೋಗಬೇಕಾಗ್ತದೆ. ಸೊ ನೋಡುವ, ಇದು ಸರಿ ಆಗ್ತದೆ ಅಂತ ಹೇಳ್ತಾರೆ. ಟೆಕ್ನಿಷಿಯನ್ ಬರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲೇನು ಬೋಟುಗಳೆಲ್ಲ ನಿಂತಿದೆ, ಇದೆಲ್ಲ ಆ್ಯಕ್ಚುಲಿ ಮಲ್ಪೆಯಲ್ಲಿ ನಿಲ್ತಾ ಇತ್ತು. ಈಗ ಫಿಶಿಂಗ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಆ ಕಾರಣದಿಂದಾಗಿ ಮಲ್ಪೆಯಲ್ಲಿ ಸ್ವಲ್ಪ ಸ್ಪೇಸ್ ಎಲ್ಲ ಕಮ್ಮಿ ಇದೆ ಅಂತೇಳಿ ಹಂಗಾರಕಟ್ಟೆಗೆ ಬಂದು ಈ ಬೋಟುಗಳೆಲ್ಲ ಲಂಗರ್ ಹಾಕಿವೆ. ಸಾಧಾರಣ ಫಿಶಿಂಗ್ ಸೀಸನ್ ಮತ್ತು ಆಗಸ್ಟ್ 15 ನಂತರ ಸ್ಟಾರ್ಟ್ ಆಗ್ಬೋದು ಈ ವರ್ಷ. ಸೊ ಆನಂತರ ಈ ಬೋಟ್ಗಳೆಲ್ಲ ಆಳ ಸಮುದ್ರದ ಮೀನುಗಾರಿಕೆಗೆ ಹೋಗ್ತವೆ. ನೋಡಿ ಇಳಿ ಸಂಜೆಗೆ ಹೇಗೆ ಫಿಶಿಂಗ್ ಮಾಡ್ತಿದ್ದಾರೆ ಅಂತ. ನಾನು ಹೇಳಿದಾಗೆ ಇಲ್ಲಿ ಫಿಶಿಂಗ್ ಅನ್ನೋದು ಕ್ವೈಟ್ ಕಾಮನ್. ಅಲ್ಲೆಲ್ಲ ದೋಣಿಗಳೆಲ್ಲ ಫಿಶಿಂಗ್ ಮಾಡ್ತಿರೋದು. ಮತ್ತು ಕೆಲವರಲ್ಲಿ ಗಾಳ ಹಾಕ್ತಿದ್ದಾರೆ. ಗಾಳ ಹಾಕಿ ಕೂಡ ಮೀನು ಹಿಡಿಯೋರಿದ್ದಾರೆ ಇಲ್ಲಿ. ಸೊ ಗಾಳದಲ್ಲಿ ಮೀನು ಸಿಗ್ತದ ಅಂತ ಘಟ್ಟದವರೆಲ್ಲ ಜಾಸ್ತಿ ಗಾಳ ಹಾಕಿ ಮೀನು ಹಿಡಿಯುವಂಥದ್ದು. ಸೊ ಇಲ್ಲಿ ಬಂದರಿನ ಆಫೀಸ್ ಇದೆ ನೋಡಿ, ಪೋರ್ಟ್ ಆಫೀಸ್ ಅಂತ ಬರೆದಿದೆ ನೋಡಿ. ಇದು ಹಂಗಾರಕಟ್ಟೆ ಬಂದರ ಆಫೀಸ್. ಸೊ ಅಲ್ಲೇ ಮುಂದೆ ಒಂದು ಹಳೆಯ ಬಾರ್ಜ್ ಇದೆ, ಅದನ್ನು ಕೂಡ ತೋರಿಸ್ತಾನೆ. ಸೊ ಇವ್ರು ನಾನೆಂತ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಇವರು ಕೂಡ ಗಾಳನೇ ಹಾಕ್ತಿದ್ದಾರೆ. ಗಾಳ ಹಾಕೋರದ್ದು ಸಂಖ್ಯೆ ಜಾಸ್ತಿ ಉಂಟು ಇಲ್ಲಿ. ಈ ಹಂಗಾರಕಟ್ಟೆ ಬ್ಯೂಟಿಫುಲ್ ಪ್ಲೇಸಲ್ಲಿ, ಈ ನದಿಯ ಪಕ್ಕದಲ್ಲಿ ಹೋಟೆಲ್ ದುರ್ಗಾ ಅಂತ ಒಂದು ಹೋಟೆಲ್ ಇತ್ತು. ಇಲ್ಲಿ ಚಹಾ ಕಾಫಿ ತಿಂಡಿ ಎಲ್ಲ ಸಿಗ್ತಾ ಇತ್ತು, ತುಂಬ ಫೇಮಸ್ ಹೋಟೆಲ್. ಬಟ್ ಮಳೆಗಾಲಕ್ಕೆ ಅದರದ್ದು ಚಾವಣಿ ಎಲ್ಲ ಹಾರಿ ಹೋಗಿದೆ. ಈಗ ಹೋಟೆಲಿಗೆ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಇಲ್ಲಿ ಬಂದರೆ ಸಂಜೆ ಹೊತ್ತಿಗೆ ಒಳ್ಳೆ ಟೀ ಎಲ್ಲ ಕುಡಿಬೋದಿತ್ತು. ಸೊ ನಾನು ಎಷ್ಟೋ ಸಲ ಬಂದಿದ್ದೆ, ಎಂಜಾಯ್ ಮಾಡಿದ್ದೆ. ಬಟ್ ಈಗ ಈ ಹೋಟೆಲ್ ಇಲ್ಲ, ತುಂಬ ಬೇಜಾರಿನ ವಿಷಯ. ನೀವೆಂತ ಇಲ್ಲಿ ರಾಶಿ ಕಾಣ್ತಿದ್ದೀರಿ, ಇದು ದೋಣಿಯಲ್ಲಿ ಹೆಕ್ಕಿ ತಂದ ಕಪ್ಪೆ ಚಿಪ್ಪು, ನಾವು ಮರಿವಾಯಿ ಅಂತ ಹೇಳ್ತೇವೆ, ಅದರ ಶೆಲ್ ಇದು, ಅದರ ಚಿಪ್ಪು. ಸೊ ಇದರಿಂದ ಸುಣ್ಣ ಎಲ್ಲ ಮಾಡ್ತಾರೆ. ಆ ದೋಣಿಯಲ್ಲೆಲ್ಲ ತಂದು ಇಲ್ಲಿ ರಾಶಿ ಹಾಕ್ತಾರೆ. ಮತ್ತು ಟೆಂಪೋ ಬರ್ತದೆ, ಟೆಂಪೋದಲ್ಲಿ ಇದನ್ನು ಲೋಡ್ ಮಾಡಿ ತಗೊಂಡು ಹೋಗ್ತಾರೆ. ಮತ್ತು ಇದರಿಂದ ಸುಣ್ಣವನ್ನು ತಯಾರು ಮಾಡ್ತಾರೆ. ಸೊ ಅದೊಂದು ಪ್ರಮುಖ ವಿಷಯ ಇಲ್ಲಿದು. ಇಷ್ಟು ದೊಡ್ಡ ಬಾರ್ಜ್ ನಾನಿಂದ ತೋರಿಸಿದೆ. ಅದಕ್ಕಿಂತ ಮುಂಚೆ ಈ ಫೆರಿ ಬೋಟ್ ಇತ್ತು. ಈ ಫೆರಿ ಬೋಟಲ್ಲಿ ಜನರು ಆಚೆಚೆ ಹೋಗ್ತಾಯಿದ್ರು ಈ ಹಂಗಾರಕಟ್ಟೆಯಿಂದ ಆ ಕಡೆ. ನೋಡಿ ಇಲ್ಲಿ ಫೆರಿ ಬೋಟ್ ಇದೆ. ಬಟ್ ಇದೀಗ ಫುಲ್ಲು ತುಕ್ಕು ಹಿಡಿದು ಹೋಗಿದೆ, ಇದನ್ನು ಕೇಳೋರಿಲ್ಲ ನೋಡೋರಿಲ್ಲ, ಆ ರೀತಿಯ ಪರಿಸ್ಥಿತಿ ಬಂದಿದೆ. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಸೇರಿದ್ದು. ಸೊ ಇದನ್ನು ಕಾನೂನಿನ ಪ್ರಕಾರ ಏನಿದೆ ಅದ್ರ ಪ್ರಕಾರ ಇದನ್ನು ವಿಲೇವಾರಿ ಮಾಡಿ ಇದನ್ನು ಒಂದು ಗುಜ್ರಿಗೆ ಹಾಕಿದರೆ ಸರ್ಕಾರಕ್ಕೂ ಸ್ವಲ್ಪ ಆದಾಯ ಆಗ್ತದೆ. ಬಟ್ ಇದನ್ನು ಇಲ್ಲಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಇದು ತುಕ್ಕು ಹಿಡಿತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಇದನ್ನೊಂದು ಸರಿಯಾಗಿ ವಿಲೇವಾರಿ ಮಾಡಿದರೆ ಸರ್ಕಾರಕ್ಕೆ ಒಂದು ಒಳ್ಳೆ ಇನ್ಕಮ್ ಬರ್ತಾ ಇತ್ತೇನೋ. ಸೊ ಆ ನಿಟ್ಟಿನಲ್ಲಿ ಒಳನಾಡು ಸಾರಿಗೆ ಇಲಾಖೆಯವರು ಇದ್ರ ಬಗ್ಗೆ ಥಿಂಕ್ ಮಾಡ್ಬೋದು. ಇದೆಲ್ಲವೂ ಕೂಡ ಒಳನಾಡು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟದ್ದು. ಯಾಕಂತ ಹೇಳಿದ್ರೆ
ಒಳನಾಡು ಸಾರಿಗೆ ಇಲಾಖೆ ಈ ವ್ಯವಸ್ಥೆ ಬಾರ್ಜಿದು ಅದಿದ್ದೆಲ್ಲ ಅವರೇ ನೋಡ್ಕೊಳ್ತಾರೆ. ಇದು ಹಂಗಾರಕಟ್ಟೆ ಹಳೆಯ ಬಂದರಿನ ಆಫೀಸು, ರಾಜ್ಯ ಬಂದರು ಇಲಾಖೆ, ಕರ್ನಾಟಕ ಸರ್ಕಾರ. ಅಂದರೆ ಇದೆಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಸೇರ್ತದೆ. ಬಟ್ ಇಲ್ಲಿ ಯಾವತ್ತೂ ನಾನು ಓಪನ್ ಅದು ನೋಡಿರೋದಿಲ್ಲ, ಯಾಕಂದರೆ ಇದು ಯಾವಾಗಲೂ ಬೀಗ ಹಾಕ್ಕೊಂಡಿರ್ತದೆ. ಒಂದು CCTV ಇಟ್ಟಿದ್ದಾರೆ, ಏನು ಕದಿಬಾರ್ದು ಅಂತ ಕಾಣಬೇಕು. ಎಂತ ಕಾಣ್ತಿದ್ದೀರಿ, ಇದು ಒಂದು ದೊಡ್ಡ ಶಿಪ್ ಯಾರ್ಡ್ ಆಯಿತಾ. ಸೊ ಈ ಶಿಪ್ ಯಾರ್ಡಲ್ಲೇ ಮೊನ್ನೆ ಡೆಲ್ಟಿನ್ ರಾಯ್ಲೆ ಅಂತ ಹೇಳುವ ಕ್ಯಾಸಿನೋ ಶಿಪ್ ರೆಡಿ ಆದದ್ದು. ಆ ಶಿಪ್ ಈಗ ಏನು ಗೋವಾಕ್ಕೆ ಹೋಗಿದೆ, ಬಟ್ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದೆಂತ ಕಬ್ಬಿಣದೆಲ್ಲ ಕಾಣ್ತಿದ್ದೀರಲ್ಲ, ಇದೆಲ್ಲ ಜೋಡಿಸಿಟ್ಟದ್ದು. ಸೊ ಇದು ಇನ್ನೊಂದು ಶಿಪ್ ರೆಡಿ ಆಗ್ತಾಯಿದೆ. ಸೊ ಅದರದ್ದು ವರ್ಕ್ ಕೂಡ ನಡೀತಾ ಇದೆ. ಅಲ್ಲೆಲ್ಲ ವರ್ಕರ್ಸ್ ಇದ್ದಾರೆ, ನೋಡ್ಬೋದು. ಅಲ್ಲಿ ವರ್ಕರ್ ಒಬ್ಬ ಕೆಲಸ ಮಾಡ್ತಿದ್ದಾರೆ. ಸೊ ಆ ಕಡೆ ಹೋದರು. ಸೊ ಆ ಶಿಪ್ ಯಾರ್ಡ್ ಇಲ್ಲಿದೆ. ಸೊ ಇಲ್ಲಿ ರೆಡಿ ಆಗ್ತದೆ, ಮತ್ತು ಇಲ್ಲೇ ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಟ್ರಯಲ್ ಎಲ್ಲ ಮಾಡಿದ ನಂತರ ಇದು ಕೂಡ ಒಂದು ಶಿಪ್ ಆಯಿತಾ, ಇದು ರೆಡಿ ಆಗ್ತಾ ಉಂಟು. ಅದಾದ ನಂತರ ಇಲ್ಲಿ ಸೀತಾ ನದಿಯಲ್ಲಿ ಇಳಿಸ್ತಾರೆ, ಮತ್ತು ಅಲ್ಲೇ ಮುಂದೆ ಹೋದರೆ ಇಲ್ಲಿ ಏನು ಅರಬ್ಬಿ ಸಮುದ್ರ ಕಾಣ್ತದೆ, ಅಲ್ಲಿ ತಗೊಂಡೋಗಿ ಟ್ರಯಲ್ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ಏನಾದರೂ ಟೆಕ್ನಿಕಲ್ ಫಾಲ್ಟ್ ಇದ್ದರೆ ಇಲ್ಲೇ ಗೊತ್ತಾಗ್ತದೆ. ಮತ್ತು ಪುನಃ ಇದು ಶಿಪ್ಪನ್ನು ಇಲ್ಲಿ ದಡಕ್ಕೆ ತರ್ತಾರೆ, ಮತ್ತು ಅದನ್ನು ಸರಿ ಮಾಡ್ತಾರೆ, ಮತ್ತು ಪುನಃ ಎಳ್ಕೊಂಡು ಹೋಗ್ತಾರೆ. ಡೆಲ್ಟಿನ್ ರಾಯಲ್ ಕೂಡ ಹಾಗೆ ಇಲ್ಲಿಂದನೇ ಹೊರಟದ್ದು ಗೋವಾಕ್ಕೆ. ಸೊ ಅದೇ ನಾನು ಆಗ ಹೇಳ್ದಲ್ಲ. ಸೊ ಇದು ಡೆಲ್ಟಾ ಪಾಯಿಂಟ್. ನೀವೇನು ಕೋಡಿಬೆಂಗ್ರೆಗೆ ಅಲ್ಲಿಂದ ಬರ್ತೀರಲ್ಲ, ಸಂತೆಕಟ್ಟೆ ಹೂಡೆಯಿಂದ ಬರ್ತೀರಲ್ಲ, ಡೆಲ್ಟಾ ಪಾಯಿಂಟ್. ಸೊ ಅದು ಪಾಯಿಂಟ್ ಇದು. ಎಲ್ಲ ಫಿಶಿಂಗ್ ಎಲ್ಲ ಮಾಡಿಕೊಂಡು ಮನೆ ಕಡೆಗೆಲ್ಲ ಹೋಗ್ತಿದ್ದಾರೆ. ಈಗ ಎಷ್ಟು ಫಿಶ್ ಆಗಿದೆ ಗೊತ್ತಿಲ್ಲ, ನೋಡ್ಬೋದು. ಸಂಜೆ ಟೈಮಲ್ಲಿ ಇಲ್ಲಿದ್ದು ಬ್ಯೂಟಿಫುಲ್ ವ್ಯೂ ಎಲ್ಲ ಎಂಜಾಯ್ ಮಾಡಲಿಕ್ಕೆ ಸೀಟೆಲ್ಲ ಹಾಕಿದ್ದಾರೆ, ಬೆಂಚೆಲ್ಲ ಇದೆ. ಇಲ್ಲಿ ಬಂದು ಕೂತ್ಕೊಂಡು ಸಂಜೆ ಟೈಮ್ ಸನ್ಸೆಟ್ ಎಲ್ಲ ನೋಡ್ಬೋದು, ಖುಷಿ ಆಗ್ತದೆ. ಒಂಥರ ಮನಸ್ಸಿಗೆ ಖುಷಿ ಕೊಡ್ತದೆ. ತುಂಬ ಜನ ಇವತ್ತು ಕೂಡ ಇದ್ದಾರೆ ಇಲ್ಲಿ, ನೋಡ್ಬೋದು ನೀವು. ಕೆಲವರು ಬೈಕು ಕಾರಲ್ಲೆಲ್ಲ ಬರ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋನ. ಇನ್ನಷ್ಟು ಹೊಸ ಅಪ್ಡೇಟ್ಗಾಗಿ ನಾನು ನಿಮ್ಮ ಜೊತೆಗೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕಾಣಿಸ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.